ಲಾಸ್ಟ್ ಕ್ಲಾಸಲ್ಲಿ ಬಾರ್ಟರ್ ಸಿಸ್ಟಮ್ ಕಂಪ್ಲೀಟೆಡ್ ಆಗಿತ್ತು. ಲಿಮಿಟೇಷನ್ಸ್ ಆಫ್ ಬಾರ್ಟರ್ ಸಿಸ್ಟಮ್ ಈಸ್ ಆಲ್ಸೋ ಕಂಪ್ಲೀಟೆಡ್. ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮನಿ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಹಣ ಅಂದ್ರೇನು, ಅದರ ಕಾರ್ಯಗಳೇನು ಅನ್ನೋದನ್ನು ಕಲಿಯೋಣ. ಅದ್ರ ಜೊತೆಗೆ ಹೇಗೆ ನಾವು ಬಾರ್ಟರ್ ಸಿಸ್ಟಮಿಂದ ಮನಿ ಸಿಸ್ಟಮ್ಗೆ ಹೇಗೆ ಎಂಟರ್ ಆದ್ವಿ ಅನ್ನೋದನ್ನು ಕೂಡ ಈ ತರಗತಿಯಲ್ಲಿ ಕಲಿಯೋಣ. ಮೊದಲೆಲ್ಲ ಸ್ಮಾರ್ಟ್ಫೋನ್ ಇರಲಿಲ್ಲ. ಆವಾಗ ಕೀಪ್ಯಾಡ್ ಫೋನನ್ನು ಬಳಸ್ತಾ ಇದ್ವಿ. ಬಟ್ ಅದರಲ್ಲಿ ಪ್ರಾಬ್ಲಮ್ಸ್ ಆಗ್ತಾಯಿತ್ತು, ಸಮಸ್ಯೆಗಳಾಗ್ತಾಯಿತ್ತು. ಏನಪ್ಪ ಸಮಸ್ಯೆಗಳಂತ ಅಂದರೆ, ಸ್ಮಾಲ್ ಸ್ಕ್ರೀನ್, ನೋ ಇಂಟರ್ನೆಟ್. ಇವತ್ತಿನ ರೀತಿಯಾಗಿ ನಾವು ಇಂಟರ್ನೆಟ್ನ ಬಳಸೋಕ್ಕಾಗ್ತಾ ಇರಲಿಲ್ಲ ಈ ಸಣ್ಣ ಫೋನಲ್ಲಿ. ಮತ್ತು ಸಣ್ಣ ಸ್ಕ್ರೀನ್ ಇರ್ತಿತ್ತು. ಮತ್ತು ಅದು ಜಸ್ಟ್ ಓನ್ಲಿ ಕಾಲ್ಸ್ ಆ್ಯಂಡ್ SMS ಮಾತ್ರ ಹೆಚ್ಚು ಬಳಕೆ ಆಗ್ತಾಯಿತ್ತು. ಹೆಚ್ಚಿನ ಫಂಕ್ಷನ್ಸ್ಗಳನ್ನು ಮಾಡುವಂಥ ಸ್ಮಾರ್ಟ್ಫೋನ್ನ ಅವಶ್ಯಕತೆ ಇತ್ತು. ಹಾಗಾಗಿ ಕೀಪ್ಯಾಡ್ ಫೋನ್ಗಳಲ್ಲಿ ಪ್ರಾಬ್ಲಮ್ಸ್ ಇತ್ತು, ಸಮಸ್ಯೆಗಳಿತ್ತು. ಅದಕ್ಕಾಗಿ ನಾವೇನು ಮಾಡಿದ್ವಿ, ಏನಾಯಿತು, ಸ್ಮಾರ್ಟ್ಫೋನ್ ಇನ್ವೆನ್ಷನ್ ಆಯಿತು. ಸಿಮಿಲರ್ಲಿ ಅದೇ ಥರನೇ ಬಾರ್ಟರ್ ಸಿಸ್ಟಮಲ್ಲೂ ಕೂಡ ಏನಿತ್ತು, ಸಮಸ್ಯೆಗಳಿತ್ತು. ಏನೇನಪ್ಪ ಸಮಸ್ಯೆ ಅಂದರೆ, ಡಬಲ್ ಕೋಇನ್ಸಿಡೆನ್ಸ್ ಆಫ್ ಬಾಂಡ್ಸ್, ಸರ್ಚ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು. ಹುಡ್ಕೊಂಡು ಹೋಗಬೇಕಾಗಿತ್ತು ನಮ್ಮ ಹತ್ರ ಇರೋ ವಸ್ತುಗಳನ್ನು ತಗೊಳ್ಳೋ ಅಂಥ ವ್ಯಕ್ತಿ ಎಲ್ಲಿದ್ದಾರೆ ಅಂಥೇಳಿ. ಅಷ್ಟೇ ಅಲ್ಲದೆ ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ. ಹೇಗೆ ನಾವು ವ್ಯಾಲ್ಯೂವನ್ನು ಮೆಜರ್ ಮಾಡೋದು, ಇದರಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು ಈ ಒಂದು ಬಾರ್ಟರ್ ಸಿಸ್ಟಮಲ್ಲಿ. ಸೊ ಬಾರ್ಟರ್ ಸಿಸ್ಟಮಲ್ಲಿ ಸಮಸ್ಯೆ ಇತ್ತು, ಹಾಗಾಗಿ ಮನಿ ಸಿಸ್ಟಮ್ ಆವಿಷ್ಕಾರ ಆಯಿತು. ಸೊ ಲಿಮಿಟೇಷನ್ಸ್ ಆಫ್ ಬಾರ್ಟರ್ ಸಿಸ್ಟಮ್ ಗೇವ್ ಬರ್ತ್ ಟು ಮನಿ ಸಿಸ್ಟಮ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮನಿ ಆ್ಯಂಡ್ ಇಟ್ಸ್ ಫಂಕ್ಷನ್. ಈ ಹಣ ಅಂದರೆ ಏನು, ಅದರ ಕಾರ್ಯಗಳೇನು ಅನ್ನೋದನ್ನು ಈ ಕ್ಲಾಸಲ್ಲಿ ಕಲಿಯೋಣ. ಹೌ ಡು ವಿ ನೋ ಹೂ ಈಸ್ ಟಾಲರ್ ಹಿಯರ್? ಈ 3 ಬಾಯ್ಸಲ್ಲಿ ಯಾರು ಟಾಲರ್ ಇದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಮೆಜರಿಂಗ್ ಟೇಪನ್ನು ಬಳಸೋದ್ರಿಂದ ಗೊತ್ತಾಗುತ್ತೆ. ಈ ಮೆಜರಿಂಗ್ ಟೇಪನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಹೈಟ್, ಯಾರ್ಯಾರು ಎಷ್ಟು ಹೈಟ್ ಇದ್ದಾರೆ, 3 ಫೀಟ್ ಇದ್ದಾರೆ, 4 ಫೀಟ್ ಇದ್ದಾರೆ, 6 ಫೀಟ್ ಹೈಟ್ ಇದ್ದಾರೆ ಅಂತ ನಾವು ನೋಡ್ತೀವಿ. ಯಾವುದರಿಂದ? ಮೆಜರಿಂಗ್ ಟೇಪಿಂದ. ಸಿಮಿಲರ್ಲಿ ಅದೇ ರೀತಿಯಾಗಿ ಇಲ್ಲಿರೋ ಪೆನ್ನುಗಳ ಬೆಲೆನ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಯಾವುದರಿಂದ ಅಳಿತೀವಿ? ಈ ಪೆನ್ನುಗಳನ್ನು ಬೆಲೆನ ನಾವು ಹಣದಿಂದ ಅಳಿತೀವಿ. 1 ಪೆನ್ಗೆ 10 ರೂಪಾಯಿ, 5 ಪೆನ್ಗೆ 50 ರೂಪಾಯಿ, ಅದೇ ರೀತಿ 10 ಪೆನ್ಗೆ 100 ರೂಪಾಯಿ. ಸೊ ಲೋ ವ್ಯಾಲ್ಯೂ, ಮೀಡಿಯಮ್ ವ್ಯಾಲ್ಯೂ, ಹೈ ವ್ಯಾಲ್ಯೂ. ಇಲ್ಲಿ ನಾವು ಪೆನ್ನುಗಳ ಬೆಲೆನ ಹಣದಿಂದ ಅಳಿತಾ ಇದ್ದೀವಿ. ವಿ ಯೂಸ್ ಮನಿ ಟು ಮೆಜರ್ ವ್ಯಾಲ್ಯೂ. ಇಲ್ಲಿ ಹೇಗೆ ಹೈಟನ್ನು ನಾವು ಮೆಜರಿಂಗ್ ಟೇಪಿಂದ ನಾವು ಅಳಿತಾ ಇದ್ದೀವಿ, ಅದೇ ರೀತಿಯಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಹಣದಿಂದ ಈ ವಸ್ತುಗಳ ಮೌಲ್ಯವನ್ನು ಅಳಿತಾ ಇದ್ದೀವಿ, ಬೆಲೆಯನ್ನು ಕಂಡುಹಿಡಿತಾ ಇದ್ದೀವಿ. ವಿ ಯೂಸ್ ಅ ಮೆಜರಿಂಗ್ ಟೇಪ್ ಟು ಮೆಜರ್ ದಿ ಹೈಟ್. ಸಿಮಿಲರ್ಲಿ ವಿ ಯೂಸ್ ಮನಿ ಟು ಮೆಜರ್ ವ್ಯಾಲ್ಯೂ. ಸಾರಿ, ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಜಸ್ಟ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಮೆಜರಿಂಗ್ ಟೇಪ್ ಮತ್ತು ಮನಿಗೆ ನಾವೇನು ಮಾಡ್ತಾ ಇದ್ದೀವಿ, ಎರಡನ್ನೂ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮೆಜರಿಂಗ್ ಟೇಪ್ ಏನನ್ನು ಮೆಜರ್ ಮಾಡುತ್ತೆ? ಹೈಟನ್ನು ಮೆಜರ್ ಮಾಡುತ್ತೆ. ಅದೇ ರೀತಿಯಾಗಿ ಮನಿ ಏನನ್ನು ಮೆಜರ್ ಮಾಡುತ್ತೆ? ವ್ಯಾಲ್ಯೂ, ಮೌಲ್ಯವನ್ನು, ಬೆಲೆಯನ್ನು ಮೆಜರ್ ಮಾಡುತ್ತೆ. ಮೆಜರಿಂಗ್ ಟೇಪ್ ಯಾವ ಯೂನಿಟ್ನಲ್ಲಿ ಮೆಜರ್ ಮಾಡುತ್ತೆ? ಯಾವ ಒಂದು ಯೂನಿಟ್ನಲ್ಲಿ ಮೆಜರ್ ಮಾಡುತ್ತೆ ಅಂತ ಅಂದರೆ ಸೆಂಟಿಮೀಟರ್ ಆರ್ ಮೀಟರ್. ಅದೇ ರೀತಿಯಾಗಿ ಮನಿ ಯಾವ ಯೂನಿಟ್ನಲ್ಲಿ ಮೆಜರ್ ಮಾಡುತ್ತೆ ಅಂದರೆ ರುಪೀಸ್ ಆರ್ ದಿಸ್ ಯೂನಿಟ್. ಸೊ ವಾಟ್ ಈಸ್ ಮನಿ? ಮನಿ ಈಸ್ ಫಿಸಿಕಲ್ ಆರ್ ಡಿಜಿಟಲ್, ದಟ್ ಈಸ್ ಕಾಯಿನ್ ಆಗಿರ್ಬೋದು ಅಥವಾ ನೋಟ್ ಆಗಿರ್ಬೋದು, ದ್ಯಾಟ್ ಕ್ಯಾನ್ ಮೆಜರ್ ವ್ಯಾಲ್ಯೂ. ಹಣದಿಂದ ಏನನ್ನು ಮೆಜರ್ ಮಾಡ್ತೀವಿ? ಹೈಟ್ನ ಮೆಜರ್ ಮಾಡ್ತೀವಾ? ನೋ. ವೆಯ್ಟ್ನ ಮೆಜರ್ ಮಾಡ್ತೀವಾ? ನೋ. ಏನನ್ನು ಮೆಜರ್ ಮಾಡ್ತೀವಿ ಅಂದರೆ ಮೌಲ್ಯವನ್ನು, ಬೆಲೆಯನ್ನು, ಪ್ರತಿ ವಸ್ತುವಿನ ಬೆಲೆಯನ್ನು ಕೂಡ ನಾವು ಹಣದಿಂದನೇ ಮೆಜರ್ ಮಾಡೋದು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. 1 ಐಸ್ ಕ್ರೀಮ್ನ ಬೆಲೆ 20 ರೂಪಾಯಿ, 2 ಐಸ್ ಕ್ರೀಮ್ನ ಬೆಲೆ 40 ರೂಪಾಯಿ, 3 ಐಸ್ ಕ್ರೀಮ್ನ ಬೆಲೆ 60 ರೂಪಾಯಿ. ಸೊ ವಿ ಸೇ ಮನಿ ಈಸ್ ಅ ಯೂನಿಟ್ ಫಾರ್ ಮೆಜರ್ಮೆಂಟ್ ಆಫ್ ವ್ಯಾಲ್ಯೂ. ಆ ವ್ಯಾಲ್ಯೂ ವಸ್ತುವಿಂದು ಆಗಿರ್ಬೋದು, ವ್ಯಕ್ತಿಯ ವ್ಯಾಲ್ಯೂ ಕೂಡ ಆಗಿರಬಹುದು. ಮನಿ ಕ್ಯಾನ್ ಮೆಜರ್ ದ ವ್ಯಾಲ್ಯೂ ಆಫ್ ಲೇಬರ್. ಒಬ್ಬ ಕೂಲಿಕಾರ ಅಥವಾ ಒಬ್ಬ ವರ್ಕರ್ ಆಗಿರ್ಬೋದು, ಅವನ ಡೈಲಿ ಸ್ಯಾಲರಿ
ಕೂಲಿನ ನಾವು ಯಾವುದರಿಂದ ಅಳಿತೀವಿ ಅಂತ ಅಂದರೆ ಹಣದಿಂದ. ಅವನ ವೇಜ್, ಅವನ ಶ್ರಮವನ್ನು ನಾವು ಹಣದಿಂದ ಮೆಜರ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ಸ್ಗೆ ನೀವು ಸಾಲ ಕೊಟ್ಟಿದ್ರೆ ಅಥವಾ ಕ್ಯಾಪಿಟಲ್ನ ಕೊಟ್ಟಿದ್ರೆ ಅದಕ್ಕೆ ನೀವು ಬಡ್ಡಿ ತೊಗೊಳ್ತೀರಾ, ಅದು ಕೂಡ ಹಣದಲ್ಲೇ ಮೆಜರ್ ಮಾಡ್ತೀವಿ. ಅಥವಾ ಜಮೀನು, ಲ್ಯಾಂಡ್, 1 ಎಕರೆಗೆ 20 ಲಕ್ಷ 30 ಲಕ್ಷ ಅಂತ ಹಣದಿಂದಾನೇ ಅಳಿತೀವಿ. ರೆಂಟ್. ಅದೇ ರೀತಿ ಬಂದು ಕಂಪನಿ, ಆ ಕಂಪನಿ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದನ್ನೂ ಕೂಡ ನಾವೇನು ಮಾಡ್ತೀವಿ, ಹಣದಿಂದಾನೇ ಅಳಿತೀವಿ. ಅದೇ ರೀತಿ ಸರ್ಕಾರ ಏನು ಮಾಡುತ್ತೆ, ಅದರ ಬಜೆಟನ್ನು ನಾವು ಯಾವುದರಿಂದ ಅಳಿತೀವಿ, ಹಣದಿಂದನೇ ಅಳಿತೀವಿ. ಅದೇ ರೀತಿ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗೋ ವಸ್ತುಗಳಾಗಿರ್ಬೋದು, ಇಂಪೋರ್ಟ್ ಆಗುವಂಥ ವಸ್ತು ಆಗಿರ್ಬೋದು, ಅವುಗಳನ್ನು ಕೂಡ ನಾವು ಯಾವುದರಿಂದ ಅಳಿತೀವಿ, ಮನಿಯಿಂದನೇ ಅಳಿತೀವಿ. ನಮ್ಮ ದೇಶದ GDPಯನ್ನು ಕೂಡ ನಾವೇನು ಮಾಡ್ತೀವಿ, ಮನಿಯಿಂದನೇ ಅಳಿತೀವಿ. ನಮ್ಮ ಭಾರತ 2027 ಹೊತ್ತಿಗೆ 5 ಟ್ರಿಲಿಯನ್ ಎಕಾನಮಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ದೇಶದ ಅಭಿವೃದ್ಧಿನ, ಆರ್ಥಿಕತೆನ ನಾವು ಹಣದಿಂದನೇ ಮೆಜರ್ ಮಾಡ್ತಾ ಇದ್ದೀವಿ, ಅಳಿತಾ ಇದ್ದೀವಿ. ಪ್ರತಿಯೊಂದು ವಸ್ತುವಿನ ಮೌಲ್ಯವನ್ನು ನಾವು ಹಣದಿಂದನೇ ಮೆಜರ್ ಮಾಡ್ತೀವಿ. ಸೊ ಹಣದ ಕಾರ್ಯ ಏನು? ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ ಈಸ್ ಮೆಜರ್ ಆಫ್ ವ್ಯಾಲ್ಯೂ, ಮೌಲ್ಯವನ್ನು ಅಳೆಯೋದು. ಹಣದ ಪ್ರಮುಖವಾದ ಕಾರ್ಯ ಏನು ಅಂತ ಅಂದರೆ ಮೌಲ್ಯಮಾಪನವನ್ನು ಮಾಡೋದು. ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ. ಮೇನ್ ಫಂಕ್ಷನ್ ಯಾವುದು ಅಂದರೆ ಮೆಜರ್ ಆಫ್ ವ್ಯಾಲ್ಯೂ, ಮೌಲ್ಯವನ್ನು ಮಾಪನ ಮಾಡೋದು. ಹಣದ ಇನ್ನೊಂದು ಕಾರ್ಯ ಏನು ಅಂತಂದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆರ್ ಮೀಡಿಯಮ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇವೆರಡು ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ. ಎಮ್ ಮೆಜರ್ ಆಫ್ ವ್ಯಾಲ್ಯೂ ಆ್ಯಂಡ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮೆಜರ್ ಆಫ್ ವ್ಯಾಲ್ಯೂನ ಇಲ್ಲಿವರೆಗೂ ನೋಡಿದ್ವಿ. ಇವಾಗ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ನೋಡೋಣ. ನಾವು ಕರ್ನಾಟಕದಲ್ಲಿ ಕುತ್ಕೊಂಡು ಇಡೀ ಜಗತ್ತಲ್ಲಿ ನಡೆಯೋ ಘಟನೆಗಳನ್ನು ಹೇಗೆ ತಿಳ್ಕೊಳ್ತೀವಿ? ಇವಾಗ ಫಾರ್ ಎಕ್ಸಾಂಪಲ್ ಡೆಲ್ಲೀಲಿ ಅಗ್ನಿ ಅವಘಡ ಆಗಿದೆ ಅಂತ ಅಂದ್ಕೊಳ್ಳೋಣ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ಸುದ್ದಿ ಮಾಧ್ಯಮಗಳ ಮೂಲಕ ಏನಾಗುತ್ತೆ, ಜನರಿಗೆ ಗೊತ್ತಾಗುತ್ತೆ. ಮೇನ್ಲಿ ಮಾಧ್ಯಮ. ಅದೇ ಥರ ಹಣ ಕೂಡ ಮಾಧ್ಯಮವಾಗಿ, ಮೀಡಿಯಮ್ ಆಗಿದೆ. ಯಾವುದಕ್ಕೆ? ವಿನಿಮಯಕ್ಕೆ. ಮನಿ ಕನೆಕ್ಟ್ಸ್ ಬಯರ್ ಆ್ಯಂಡ್ ಸೆಲ್ಲರ್. ಶಾಪ್ಕೀಪರ್ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಮ್ಯಾಂಗೋನ ಮಾರ್ತಾ ಇದ್ದಾರೆ. ಮ್ಯಾಂಗೋನ ಮಾರಿ ಬೈಯರಿಂದ ಏನು ಮಾಡ್ತಾ ಇದ್ದಾರೆ, ಹಣವನ್ನು ಇಸ್ಕೊಳ್ತಾ ಇದ್ದಾರೆ. ಅವರು ಆ ಹಣದಿಂದ ಏನು ಮಾಡ್ತಾರೆ, ವೀಟ್ ಅಥವಾ ರೈಸನ್ನು ಕೊಂಡ್ಕೊಳ್ತಾರೆ. ಈ ರೀತಿಯಾಗಿ ಮನಿ ಏನಾಗಿದೆ, ಇಲ್ಲಿ ಒಂದು ವಿನಿಮಯ ಮಾಧ್ಯಮವಾಗಿದೆ. ಮೀಡಿಯಮ್ ಅಂದರೆ ಸಮಥಿಂಗ್ ಇನ್ ಬಿಟ್ವೀನ್. ಅದೇ ರೀತಿ ಎಕ್ಸ್ಚೇಂಜ್ ಅಂದರೆ ಗಿವಿಂಗ್ ಒನ್ ಥಿಂಗ್ ಆ್ಯಂಡ್ ಟೇಕಿಂಗ್ ಅನದರ್. ಒಂದು ವಸ್ತುನ ಕೊಡೋದು, ಇನ್ನೊಂದು ವಸ್ತುನ ತಗೊಳ್ಳೋದು. ಮನಿ ಏನಾಗಿದೆ, ಮಾಧ್ಯಮವಾಗಿದೆ. ಯಾವುದಕ್ಕೆ? ವಿನಿಮಯಕ್ಕೆ. ಒಂದು ವಸ್ತುವನ್ನು ಕೊಡ್ತೀವಿ, ಮನಿಯನ್ನು ಇಸ್ಕೊಳ್ತೀವಿ. ಮನಿನ ಇಸ್ಕೊಂಡು ಆ ಮನಿಯಿಂದ ನಮಗೆ ಬೇಕಾಗಿರೋ ವಸ್ತುಗಳನ್ನು ಕೊಂಡ್ಕೊಳ್ತೀವಿ. ಈ ರೀತಿಯಾಗಿ ಮನಿ ಏನು ಮಾಡಿದೆ ಅಂದರೆ ಬಾರ್ಟರ್ ಸಿಸ್ಟಮಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಿದೆ. ದಿಸ್ ಕಂಪ್ಯಾರಿಸನ್ ಈಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮನಿ ಯಾವ ರೀತಿಯಾಗಿ ವಿನಿಮಯಕ್ಕೆ ಮಾಧ್ಯಮವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ಕಂಪ್ಯಾರಿಸನ್ ಇರೋದು. ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ ಯಾವುದ್ಯಾವುದು? ಮೆಜರ್ ಆಫ್ ವ್ಯಾಲ್ಯೂ ಆ್ಯಂಡ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೌಲ್ಯಮಾಪನ ಮತ್ತು ವಿನಿಮಯ ಮಾಧ್ಯಮ. ಬಟ್ ಮನಿ ಆಲ್ಸೋ ಹ್ಯಾಸ್ ಸೆಕೆಂಡ್ರಿ ಫಂಕ್ಷನ್ಸ್. ದ್ವಿತೀಯ ಕಾರ್ಯಗಳನ್ನು ಕೂಡ ಮನಿ ಹೊಂದಿದೆ. ಹೇಗೆ ಅಂದರೆ ಇವಾಗ ಸೆಲ್ಫೋನ್ನ ಪ್ರೈಮರಿ ಫಂಕ್ಷನ್ಸ್ ಏನು? ಕಾಲಿಂಗ್ ಆ್ಯಂಡ್ ಕಮ್ಯುನಿಕೇಷನ್. ಮೇಯ್ನಾಗೂ ನಾವು ಎಲ್ಲದನ್ನು ಬಿಟ್ಟು ಫಸ್ಟ್ ಮೇನ್ ಫಂಕ್ಷನ್ ಏನು ಅಂದರೆ ಸೆಲ್ಫೋನ್ದು ಕಾಲಿಂಗ್ ಆ್ಯಂಡ್ ಕಮ್ಯುನಿಕೇಷನ್. ಮತ್ತು ಅದ್ರ ಸೆಕೆಂಡರಿ ಫಂಕ್ಷನ್ ಏನು ಅಂದರೆ ಇಂಟರ್ನೆಟ್, ಗೇಮ್ಸ್, ವಿಡಿಯೋ ರೆಕಾರ್ಡಿಂಗ್, ಕ್ಯಾಮ್ರಾ, ಇದೆಲ್ಲ ಸೆಕೆಂಡರಿ ಫಂಕ್ಷನ್ಸ್. ಇದನ್ನು ನಾವು ಪ್ರೈಮರಿ ಅನ್ನೋಲ್ಲ. ಸೆಲ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಕಾಲಿಂಗ್. ಅದೇ ರೀತಿ ಮನಿ ಹೇಗೆ ಪ್ರೈಮರಿ ಫಂಕ್ಷನ್ಸ್ ಮತ್ತು ಅದೇ ರೀತಿ ಸೆಲ್ಫೋನ್ ಹೇಗೆ ಪ್ರೈಮರಿ ಫಂಕ್ಷನ್ಸ್ ಮತ್ತು ಸೆಕೆಂಡರಿ ಫಂಕ್ಷನ್ಸ್ ಹೊಂದಿದೆಯೋ ಅದೇ ರೀತಿಯಾಗಿ ಮನಿ ಕೂಡ ಪ್ರೈಮರಿ ಫಂಕ್ಷನ್ಸ್ ಮತ್ತು ಸೆಕೆಂಡ್ರಿ ಫಂಕ್ಷನ್ಸನ್ನು ಹೊಂದಿದೆ. ಇವಾಗ ಪ್ರೈಮರಿ ಫಂಕ್ಷನ್ಸನ್ನು ನಾವು ನೋಡಿದ್ದೀವಿ. ಇವಾಗ ನಾವೇನು ಮಾಡೋಣ, ಸೆಕೆಂಡ್ರಿ ಫಂಕ್ಷನ್ಸ್ ಯಾವ್ಯಾವುದು ಅಂತ ನೋಡೋಣ. ಸೆಕೆಂಡ್ರಿ ಫಂಕ್ಷನ್ಸ್ ಆಫ್ ಮನಿ, ಹಣದ ಮಾಧ್ಯಮಿಕ ಕಾರ್ಯಗಳನ್ನು ನೋಡೋಣ. 3 ಸೆಕೆಂಡ್ರಿ ಫಂಕ್ಷನ್ಸ್ ಇದ್ದಾವೆ ಹಣದ್ದು. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಸ್ಟೋರ್ ಆಫ್ ವ್ಯಾಲ್ಯೂ, ಮೌಲ್ಯ ಸಂಗ್ರಹಣೆ.
ಫಾರ್ ಎಕ್ಸಾಂಪಲ್, ಒಬ್ಬ ಸೋಲ್ಜರ್ ಕಾಶ್ಮೀರದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ, ಅವರಿಗೆ ಗೌರ್ಮೆಂಟ್ ಏನು ಕೊಡುತ್ತೆ? ಸ್ಯಾಲ್ರಿ ಕೊಡುತ್ತೆ. ಸೈನಿಕನ ಶ್ರಮಕ್ಕೆ, ಸೇವೆಗೆ ಗೌರ್ನಮೆಂಟ್ ವೇತನವನ್ನು ಹಣದ ರೂಪದಲ್ಲಿ ನೀಡುತ್ತೆ. ಅವರು ಅದನ್ನು ಸ್ಟೋರ್ ಮಾಡ್ಬೋದು. ಸೈನಿಕ ಏನು ಮಾಡ್ಬೋದು? ಅವ್ರಿಗೆ ಕೊಟ್ಟಿರೋ ಒಂದು ಸ್ಯಾಲ್ರಿನ ತಮ್ಮ ವ್ಯಾಲೆಟಲ್ಲಿ ಅಥವಾ ಬ್ಯಾಂಕಲ್ಲಿ ಏನು ಮಾಡ್ಬೋದು? ಸ್ಟೋರ್ ಮಾಡಬಹುದು. ಒಂದು ವೇಳೆ ಸರ್ಕಾರ ಸೈನಿಕರ ಶ್ರಮ ಅಥವಾ ಸೇವೆಗೆ ಸ್ಯಾಲ್ರಿನ ಹಣದ ರೂಪದಲ್ಲಿ ಕೊಡದೆ ಟೊಮೆಟೊ ರೂಪದಲ್ಲಿ ಕೊಟ್ಟಿದ್ರೆ, ಓಕೆ, ನಿಮ್ಮ 1 ಮಂತ್ ಸ್ಯಾಲ್ರಿ 100 kg ಟೊಮೆಟೊ ಅಂತ ಅಂದು ಕೊಟ್ಟಿದ್ರೆ ಅವ್ರು ಅದನ್ನು ಸ್ಟೋರ್ ಮಾಡೋಕ್ಕಾಗತ್ತಾ? ಇಲ್ಲ, ಅದು ಕೊಳೆದು ಹೋಗುತ್ತೆ 100 kg ಟೊಮೆಟೊ. ಅದೇ ಹಣದ ರೂಪದಲ್ಲಿದ್ದರೆ ಮಾತ್ರ ಅವ್ರು ಏನು ಮಾಡ್ಬೋದು? ಸ್ಟೋರ್ ಮಾಡಬಹುದು. ಸೊ ಮನಿ ಹೆಲ್ಪ್ಸ್ ಯು ಟು ಸ್ಟೋರ್ ದ ವ್ಯಾಲ್ಯೂ ಆಫ್ ಯುವರ್ ಸರ್ವಿಸ್ ಆರ್ ಲೇಬರ್ ಆರ್ ಪ್ರೊಡಕ್ಷನ್. ಹೀಗೆ ವ್ಯಕ್ತಿಗಳಿಗೆ ಹಣವು ಮೌಲ್ಯದ ಸಂಗ್ರಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಸಂಪತ್ತನ್ನು ನಾವು ಏನು ಮಾಡ್ಬೋದು? ಹಣದ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಸೊ ಮನಿಯ ಸೆಕೆಂಡ್ರಿ ಫಂಕ್ಷನ್ ಯಾವುದು ಅಂದರೆ ಸ್ಟೋರ್ ಆಫ್ ವ್ಯಾಲ್ಯೂ, ಮೌಲ್ಯ ಸಂಗ್ರಹಣೆ. ಹಣದ ಎರಡನೇ ಫಂಕ್ಷನ್ ಏನು ಅಂದರೆ, ಸೆಕೆಂಡ್ರಿ ಫಂಕ್ಷನಲ್ಲಿ ಎರಡನೇ ಫಂಕ್ಷನ್ ಏನು ಅಂದರೆ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ, ಮೌಲ್ಯ ವರ್ಗಾವಣೆ. ಸೇಮ್ ಸೋಲ್ಜರ್ನ ಎಕ್ಸಾಂಪಲ್ ತಗೊಳ್ಳೋಣ. ಸೇಮ್ ಸೋಲ್ಜರ್ ಏನು ಮಾಡ್ತಾ ಇದ್ದಾರೆ? ಕಾಶ್ಮೀರದಿಂದ ಕರ್ನಾಟಕದಲ್ಲಿರೋ ತನ್ನ ತಂದೆ ತಾಯಿಗೆ ಫೋನ್ಪೇನೋ ಅಥವಾ ಡಿಜಿಟಲ್ ಪೇಮೆಂಟ್ಸ್ ಥ್ರೂ ಹಣವನ್ನು ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ? ಅವರು ತಮಗೆ ಬಂದಿರೋ ಒಂದು ಹಣವನ್ನು, ಸ್ಯಾಲ್ರಿ ರೂಪದಲ್ಲಿ ಬಂದಿರೋ ಒಂದು ಹಣವನ್ನು ಟ್ರಾನ್ಸ್ಫರ್ ಈಸ್ ಸರ್ವಿಸ್ ವ್ಯಾಲ್ಯೂ. ತನ್ನ ಒಂದು ಸೈನಿಕ ತನ್ನ ಶ್ರಮ ಅಥವಾ ಸೇವೆಯ ವ್ಯಾಲ್ಯೂವನ್ನು ಕಾಶ್ಮೀರದಿಂದ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಹಣ ಯಾವುದಕ್ಕೆ ಸಹಾಯ ಆಯಿತು ಅಂದರೆ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ, ಮೌಲ್ಯ ವರ್ಗಾವಣೆಗೆ ಸಹಾಯವಾಯಿತು. ಓಕೆ, ಥರ್ಡ್ ಫಂಕ್ಷನ್ ಯಾವುದು ಅಂತ ಅಂದರೆ ಡಿಫರ್ಡ್ ಪೇಮೆಂಟ್ಸ್, ಸಾಲ ವ್ಯವಹಾರಗಳಿಗಾಗಿ. ಇವಾಗ ಫಾರ್ ಎಕ್ಸಾಂಪಲ್, ಈ ಹುಡುಗನಿಗೆ ಒಂದು ಫೋನ್ ತೊಗೊಳ್ಬೇಕು ಅಂತ ಇದೆ, ಅದು ಐಫೋನ್. ಸೊ ಅವ್ನು ಹೆಂಗೆ ಕೊಂಡ್ಕೊಳ್ತಾನೆ ಅಂದರೆ EMI ಥ್ರೂ ಏನು ಮಾಡ್ಬೋದು? ಕೊಂಡ್ಕೊಳ್ಬೋದು. EMI ಅಂದರೆ ಮಂತ್ಲಿ ಏನು ಮಾಡ್ಬೋದು? ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಅವನು ಈ ಫೋನನ್ನು ಕೊಂಡ್ಕೊಳ್ಬೋದು. ವಾಟ್ ಈಸ್ ಎಕ್ಸಾಕ್ಟ್ಲಿ ಡಿಫರ್ಡ್ ಪೇಮೆಂಟ್ಸ್? ಡಿಫರ್ಡ್ ಅಂದರೆ ಏನು ಹಾಗಾದರೆ? ಡಿಫರ್ಡ್ ಅಂದರೆ ಲೇಟರ್. ಡಿಫರ್ಡ್ ಮೀನ್ಸ್ ಮುಂದೂಡಿದ, ನಂತರ. ಅದೇ ರೀತಿ ಪೇಮೆಂಟ್ ಅಂದರೆ ಮನಿ ಟು ಬಿ ಪೇಯ್ಡ್, ಮುಂದೂಡಿದ ಪಾವತಿ. ಡಿಫರ್ಡ್ ಪೇಮೆಂಟ್ಸ್ ಅಂದರೆ ಎಕ್ಸಾಕ್ಟ್ಲಿ ಆಗಿ. ಬಟ್ ಮನಿ ಹೆಲ್ಪ್ಸ್ ಅಸ್ ಟು ಬೈ ನೌ ಪೇ ಲೇಟರ್. ಇವತ್ತು ಕೊಂಡ್ಕೊಳ್ಳೋದು, ಭವಿಷ್ಯದಲ್ಲಿ ನಾವೇನು ಮಾಡೋದು? ಪೇ ಮಾಡೋದು. ಇದಕ್ಕೇನಂತಾರೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ ಅಂತ ಕರೀತಾರೆ. ಹಣ ಇದ್ದಿದ್ದರಿಂದಾಗಿ ನಮಗೇನಾಯಿತು? ಫ್ಯೂಚರ್ ಪೇಮೆಂಟ್ಸನ್ನು ನಾವು ಕೊಡ್ಬೋದು. ಮನಿ ಮೇಕ್ಸ್ ಇಟ್ ಈಸಿ ಟು ಫಿಕ್ಸ್ ಫ್ಯೂಚರ್ ಪೇಮೆಂಟ್ಸ್. ಬಾರ್ಟರ್ ಸಿಸ್ಟಮಲ್ಲಿ ನಾವು ಈ ರೀತಿ ಫ್ಯೂಚರ್ ಪೇಮೆಂಟ್ಸ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ನಾನು ನಿಮ್ಮ ಹತ್ರ ಅಕ್ಕಿ ತೊಗೊಳ್ತೀನಿ, 2 ತಿಂಗಳ ನಂತರ 10 kg ಟೊಮೆಟೊ ಕೊಡ್ತೀನಿ ಅಂತ ಫ್ಯೂಚರ್ ಪೇಮೆಂಟ್ಸ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. 2 ತಿಂಗಳ ನಂತರ ಟೊಮೆಟೊ ಕೊಳ್ತು ಹೋಗಿರುತ್ತೆ, ಅಥವಾ ನನ್ನ ಹತ್ರ ಟೊಮೆಟೊ ಆದರೂ ಇರುತ್ತೋ ಇಲ್ಲೋ ಯಾರಿಗೆ ಗೊತ್ತು. ಸೊ ಹಣದ ಆವಿಷ್ಕಾರ ಆಗಿದ್ದರಿಂದ ಇವತ್ತು ನಾವು ಕೊಂಡ್ಕೊಳ್ಬೋದು, ಫ್ಯೂಚರಲ್ಲಿ ಪೇ ಮಾಡ್ಬೋದು. ಬಟ್ ಕಂಡೀಷನ್ಸ್ ಅಪ್ಲೈಡ್. ಏನಂದರೆ ಇವತ್ತು ನಾವು ಕೊಂಡ್ಕೊಳ್ತೀವಿ, ಟೈಮ್ ಹೆಚ್ಚಾದಂಗೆ ಬಡ್ಡಿ ಕಟ್ಟಬೇಕಾಗುತ್ತೆ ಅದಕ್ಕೆ. ಸೊ ಹಣವು ಭವಿಷ್ಯದಲ್ಲಿ ಪಾವತಿಸಬೇಕಾದ ಸಾಲ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವುದೇ ಅದರ ಮುಂದೂಡಿದ ಪಾವತಿ ಕಾರ್ಯ. ಡಿಫರ್ಡ್ ಪೇಮೆಂಟ್ ಅಂದರೆ ಎಕ್ಸಾಕ್ಟ್ಲಿ ಮುಂದೂಡಿದ ಪಾವತಿ ಕಾರ್ಯ. ಸೊ ಈ ಕ್ಲಾಸಲ್ಲಿ ನಾವು ಏನನ್ನು ನೋಡಿದ್ವಿ ಅಂದರೆ ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ, ಮೆಜರ್ ಆಫ್ ವ್ಯಾಲ್ಯೂ ಆ್ಯಂಡ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, MM ಮೌಲ್ಯಮಾಪನ ಮತ್ತು ವಿನಿಮಯ ಮಾಧ್ಯಮ. ಅದೇ ರೀತಿ ಸೆಕೆಂಡ್ರಿ ಫಂಕ್ಷನ್ಸ್ ಆಫ್ ಮನಿ ಯಾವುದ್ಯಾವುದು? STD ಸ್ಟೋರ್ ಆಫ್ ವ್ಯಾಲ್ಯೂ, ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಆ್ಯಂಡ್ ಡಿಫರ್ಡ್ ಪೇಮೆಂಟ್, ಮೌಲ್ಯ ಸಂಗ್ರಹಣೆ, ಮೌಲ್ಯ ವರ್ಗಾವಣೆ, ಮುಂದೂಡಿದ ಪಾವತಿ ಕಾರ್ಯ. ಈ ಕ್ಲಾಸಲ್ಲಿ ಪ್ರೈಮರಿ ಫಂಕ್ಷನ್ಸ್ ಮತ್ತು ಸೆಕೆಂಡ್ರಿ ಫಂಕ್ಷನ್ಸ್ ಕಂಪ್ಲೀಟ್ ಆಯಿತು. ಈ ಪ್ರಾಥಮಿಕ ಕಾರ್ಯಗಳಿಂದಾನೇ, ಈ ಪ್ರೈಮರಿ ಫಂಕ್ಷನ್ಸಿಂದ ಹುಟ್ಕೊಂಡಿರೋ ಕಾರ್ಯಗಳೇ ಮಾಧ್ಯಮಿಕ ಕಾರ್ಯಗಳು, ಸೆಕೆಂಡ್ರಿ ಫಂಕ್ಷನ್ಸ್. ಸೊ ಇದಿಷ್ಟು ಹಣದ ಕಾರ್ಯಗಳು. ಇನ್ನು ಇದ್ರ ಮೇಲೆ ಬಂದಿರುವಂಥ ಕ್ವೆಶನ್ಸನ್ನು ನೀವೇ ಸಾಲ್ವ್ ಮಾಡಿ. ಈ ಕ್ವೆಶನ್ಸ್ ಎಲ್ಲ ಈಸಿ ಇದೆ. ಸೊ 1 by 1 ವಿಡಿಯೋನ ಪಾಸ್ ಮಾಡಿಬಿಟ್ಟು 1 by 1 ಕ್ವೆಶನ್ಸನ್ನು ಸಾಲ್ವ್ ಮಾಡಿ. ಇವೆಲ್ಲ ಕ್ವೆಶನ್ಸ್ ಆಲ್ರೆಡಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ಕೇಳಿರೋ ಕ್ವೆಶನ್ಸ್ ಆ್ಯಂಡ್ ಇವೆಲ್ಲ ಈಸಿ ಇವೆ.